ನಮ್ಮ ಪೊಲೀಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಶ್ರೀಕಾಂತ್. ಮಹದೇವಪುರ ಪೊಲೀಸರಿಂದ ಯಶಸ್ವಿ ಕಾರ್ಯಾಚರಣೆ. 80 ಮೊಬೈಲ್ ಹಾಗೂ 1 ದ್ವಿಚಕ್ರ ವಾಹನ ವಶಕ್ಕೆ. ಇದರ ಒಟ್ಟು ಮೌಲ್ಯ 20 ಲಕ್ಷ ಆಗಿರುತ್ತದೆ. ಮಹದೇವಪುರ ಪೊಲೀಸ್ ಠಾಣಾ ಸರಹದ್ದಿನ ಊಡಿಯಲ್ಲಿ PG1ರಲ್ಲಿ ವಾಸವಿರುವ ದೂರುದಾರರು ದಿನಾಂಕ 4/7/2025 ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿರುತ್ತಾರೆ. ದೂರಿನಲ್ಲಿ ದೂರುದಾರರು ದಿನಾಂಕ 3/7/2025 ಠಾಣಾ ಸರಹದ್ದಿನ ಊಡಿಯಲ್ಲಿರುವ ಹೋಂಡಾ ಶೋರೂಮ್ ಮುಂಭಾಗ ನಡೆದುಕೊಂಡು ಹೋಗುತ್ತಿರುವಾಗ ಹಿಂಬದಿಯ ದ್ವಿಚಕ್ರ ವಾಹನದಲ್ಲಿ ಬಂದ ಇಬ್ಬರು ಅಪರಿಚಿತ ವ್ಯಕ್ತಿಗಳು ದೂರುದಾರರ ಕೈಯಲ್ಲಿದ್ದ ಮೊಬೈಲ್ ಫೋನ್ ಅನ್ನು ಕಿತ್ತುಕೊಂಡು ಪರಾರಿಯಾಗಿರುತ್ತಾರೆ. ಈ ಕುರಿತು ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಫೋನ್ ಸುಲಿಗೆ ಪ್ರಕರಣ ದಾಖಲಾಗಿರುತ್ತದೆ. ಮಹದೇವಪುರ ವ್ಯಾಪ್ತಿಯಲ್ಲಿ ಒಂದು ಸೀರಿಯಲ್ ಅಫೆಂಡರ್ ಅಂದರೆ ಮೊಬೈಲ್ ಥೆಫ್ಟ್ ಅಫೆಂಡರ್ ಅವ್ರ ಕಡೆಯಿಂದ ಅಂದಾಜು 80 ಮೊಬೈಲ್ಸ್ ರಿಕವರಿ ಆಗಿದೆ ಮತ್ತು ಒಂದು ಮೋಟರ್ ಸೈಕಲ್ ಅಂದಾಜು ಟೋಟಲ್ 20 lakhs ವರ್ತ್. ಇವರು ಯಶವಂತಪುರ ಲಿಮಿಟ್ಸ್, ಮಹದೇವಪುರ ಲಿಮಿಟ್ಸ್ ಮತ್ತು ಆ ಸುತ್ತಮುತ್ತ ಏರಿಯಾದಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರು. ಇತ್ತೀಚೆಗೆ ಅವರು ಜೈಲಿಂದ ರಿಲೀಸ್ ಆಗಿದ್ರು. ಬಟ್ ಇದು ನಾವು ನಮ್ಮ ಪೊಲೀಸ್ ಅವರು ಮತ್ತೆ ಅವ್ರಿಗೆ ಹಿಡಿದಿದ್ದಾರೆ. ಈಗ ಇಷ್ಟೆಲ್ಲ ರಿಕವರಿ ಆಗಿದೆ. ಅದಕ್ಕೆ ನಾವು ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ನಮ್ಮ ಕ್ರೈಮ್ ಟೀಮ್ ಅವ್ರಿಗೆ. ಇನ್ನು ಮುಂದೆಗೆ ಈ ಥರ ಮಾಡಬಾರ್ದು. ಮತ್ತು ಅವ್ರದ್ದು ಎಲ್ಲಿ ಸೇಲ್ ಮಾಡ್ತಾಯಿದ್ರು, ಯಾರ್ಯಾರು ಅವರ ಸಹಚರರು, ಯಾಕೆಂದರೆ ಇಷ್ಟು ಜಾಸ್ತಿ ಮೊಬೈಲ್ಸ್ ಸಿಕ್ಕಿದೆ ಅವ್ರ ಒಬ್ಬನ ಕಡೆಯಿಂದ. ಖಂಡಿತ ಅವರು ಎಲ್ಲಿ ಡಿಸ್ಪೋಸ್ ಮಾಡ್ತಾಯಿದ್ರು ಮತ್ತು ಎಲ್ಲಿ ಅವರವರ ಲಿಂಕ್ಸ್ ಇದೆ ಅದೆಲ್ಲ ಪತ್ತೆ ಮಾಡಿ ಇನ್ನು ಮುಂದಕ್ಕೆ ಈ ಥರ ಆಗಬಾರ್ದು. ಮತ್ತು ಬೇರೆ ಬೇರೆ ಸ್ಟೇಷನ್ಸಲ್ಲಿ ಎಲ್ಲೆಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ವಶಕ್ಕೆ ಪಡೆದ ವ್ಯಕ್ತಿಯನ್ನು ವಿವರಣೆಗೊಳಿಸಿದಾಗ ಈ ಪ್ರಕರಣದಲ್ಲಿ ಮೊಬೈಲ್ ಫೋನ್ ಸುಲಿಗೆ ಮಾಡಿರುವುದಾಗಿ ಹಾಗೂ ಬೆಂಗಳೂರು ನಗರದ ವಿವಿಧ ಕಡೆಗಳಲ್ಲಿ ತನ್ನ ಸಹಚರರಾದ ಮತ್ತಿಬ್ಬರೊಂದಿಗೆ ಸೇರಿಕೊಂಡು ಮೊಬೈಲ್ ಫೋನುಗಳನ್ನು ಸುಲಿಗೆ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿರುತ್ತಾರೆ. ಪೊಲೀಸ್ ಅಭಿರಕ್ಷೆಗೆ ಪಡೆದ ಆರೋಪಿಯನ್ನು ಸುದೀರ್ಘವಾಗಿ ವಿಚಾರಣೆಗೊಳಪಡಿಸಲಾಗಿದೆ. ಸುಲಿಗೆ ಮಾಡುತ್ತಿದ್ದ ಮೊಬೈಲ್ ಫೋನುಗಳನ್ನು ಆರೋಪಿಯು ಸ್ನೇಹಿತನೋರ್ವನ ಮುಖಾಂತರ ಮತ್ತಿಬ್ಬರು ವ್ಯಕ್ತಿಗಳಿಗೆ ಮಾರಾಟ ಮಾಡಿರುವುದಾಗಿ ಹಾಗೂ ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನವನ್ನು ಹೆಬ್ಬಾಳದ ಸಹಕಾರ ನಗರದಲ್ಲಿ ವಾಸವಿರುವ ಆತನ ತಂಗಿಯ ಗಂಡನಿಗೆ ನೀಡಿರುವುದಾಗಿ ತಿಳಿಸಿರುತ್ತಾರೆ. ಮತ್ತಿಬ್ಬರು ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದ ಸುಮಾರು 79 ವಿವಿಧ ಕಂಪನಿಗಳ ಮೊಬೈಲ್ ಫೋನುಗಳನ್ನು ಹಾಗೂ ಆತನ ತಂಗಿಯ ಗಂಡನಿಗೆ ನೀಡಿದ ಕೃತ್ಯಕ್ಕೆ ಬಳಸಿದ್ದ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿರುತ್ತದೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮತ್ತಿಬ್ಬರು ವ್ಯಕ್ತಿಗಳು ತಲೆಮರೆಸಿಕೊಂಡಿದ್ದು ಅವರುಗಳ ಪತ್ತೆ ಕಾರ್ಯ ಮುಂದುವರಿದಿದೆ. ತನಿಖೆ ಪ್ರಗತಿಯಲ್ಲಿದೆ. ಈ ಪ್ರಕರಣದ ಆರೋಪಿಯ ಬಂಧನದಿಂದ ಒಟ್ಟು 80 ಮೊಬೈಲ್ ಫೋನುಗಳು ಹಾಗೂ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿರುತ್ತದೆ. ಇವುಗಳ ಒಟ್ಟು ಮೌಲ್ಯ 20 ಲಕ್ಷ ರೂಪಾಯಿ. ಈ ಪ್ರಕರಣದ ಆರೋಪಿಯ ಬಂಧನದಿಂದ ಮಹದೇವಪುರ ಪೊಲೀಸ್ ಠಾಣೆಯ 6 ಮೊಬೈಲ್ ಫೋನ್ ಸುಲಿಗೆ ಪ್ರಕರಣಗಳು ಪತ್ತೆಯಾಗಿರುತ್ತವೆ. ಈ ಕಾರ್ಯಾಚರಣೆಯನ್ನು ಉಪ ಪೊಲೀಸ್ ಆಯುಕ್ತರಾದ ಶ್ರೀ ಕೆ ಪರಶುರಾಮ್ IPS ವೈಟ್ಫೀಲ್ಡ್ ಉಪವಿಭಾಗ, ಸಹಾಯಕ ಪೊಲೀಸ್ ಕಮಿಷನರ್ ವೈಟ್ಫೀಲ್ಡ್ ರೀನಾ ಸುವರ್ಣ ಅವರ ಮಾರ್ಗದರ್ಶನದಲ್ಲಿ ಮಹದೇವಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ G ಪ್ರವೀಣ್ ಬಾಬು ಹಾಗೂ ಇತರೆ ಅಧಿಕಾರಿ ಸಿಬ್ಬಂದಿಗಳು ತಂಡ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಎಕ್ಸ್ಕ್ಲೂಸಿವ್ ಪೊಲೀಸ್ ನ್ಯೂಸ್ಗಳಿಗಾಗಿ ನಮ್ಮ ಪೊಲೀಸ್ ನ್ಯೂಸ್ ಚಾನೆಲ್ ಅನ್ನು ವೀಕ್ಷಿಸಿ. ಧನ್ಯವಾದಗಳು.